राज्यात एसआर प्रक्रिया पूर्ण होताच स्थानिक स्वराज्य संस्थांच्या निवडणुका घेण्यासाठी सरकार तयार असून याबाबत आम्ही सभागृहातही आवाज उठवला आहे आणि पुढेही उठवत राहू, असे विधान परिषद सदस्य चन्नराज हट्टीहोळी यांनी सांगितले. बेळगाव जिल्ह्यात सध्या पिण्याच्या पाण्याची कोणतीही टंचाई नसून नागरिकांनी घाबरण्याचे कारण नाही, असे त्यांनी स्पष्ट केले. आज बेळगाव येथे माध्यमांशी बोलताना त्यांनी ही माहिती दिली. ತುರ್ತು ಪರಿಸ್ಥಿತಿಗಾಗಿ ಇವತ್ತು ಒಂದು ಚರ್ಚೆಯನ್ನ ಮಾಡಿದ್ದೀವಿ. ಇದುವರೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಆದಂತ ಮಳೆಯ ಪ್ರಮಾಣ, ಮಳೆಯ ಕೊರತೆ, ಮುಂಬರುವಂತ ದಿನದಲ್ಲಿ ಮಳೆಯ ಅಭಾವ ಆದರೆ ಯಾವ ರೀತಿ ನಾವು ತುರ್ತು ಪರಿಸ್ಥಿತಿಯಲ್ಲಿ ನಾವು ಜನರಿಗೆ ಕುಡಿಯುವ ನೀರಿನ ಸವಲತ್ತುಗಳನ್ನ ಮಾಡಿಕೊಡಬೇಕು. ಈಗಾಗಲೇ ಯಾವ ರೀತಿ ಕೃಷಿ ಇಲಾಖೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದಾರೆ, ಅವರಿಗೆ ರಸಗೊಬ್ಬರ ಕೊರತೆ, ಮಳೆಯ ಕೊರತೆ, ನೀರಿನ ಕೊರತೆ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಇಲಾಖೆಗಳ ಬಗ್ಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಆಗಿದೆ, ಎಲ್ಲ ಚರ್ಚೆ ಆಗಿದೆ. ಒಂದು ಸಮಗ್ರವಾದಂತ ಒಂದು ಕ್ರಿಯಾ ಯೋಜನೆಯನ್ನ ನಾವು ರೂಪಿಸಿದ್ದೇವೆ. ಕಳೆದ 3-4 ದಿನದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಒಳ್ಳೆಯ ಮಳೆ ಆಗ್ತಾ ಇದೆ. ಇದರಿಂದ ಕುಡಿಯುವ ನೀರಿಗೆ ಸಮಸ್ಯೆ ಆಗುವುದಿಲ್ಲ ಅಂತ ನಾವು ಭಾವಿಸ್ತಾ ಇದೀವಿ. ಬೆಳಗಾವಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ರಾಕಸ್ಕೊಂಗೆ ಒಳ್ಳೆ ನೀರು ಬರ್ತಾ ಇದೆ, ಹಿಡಕಲ್ ಡ್ಯಾಮ್ಗೆ ಒಳ ಹರಿವಿದೆ. ಅದೇ ರೀತಿ ನಗರ ಪಂಚಾಯಿತಿ, ನಗರ ಪಟ್ಟಣ ಪ್ರದೇಶಗಳಲ್ಲಿ ಮತ್ತೆ ಪಟ್ಟಣ ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಸರಬರಾಜು, ಕುಡಿಯುವ ನೀರಿನ ವಿಶೇಷ ಸರಬರಾಜು ಬಗ್ಗೆ, ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ತೊಂದರೆ ಬಂದ್ರೆ ಅದನ್ನು ನಿರ್ವಹಿಸಲಿಕ್ಕೆ ನಮ್ಮಲ್ಲಿ ಹಣನೂ ಇದೆ, ನಾವೆಲ್ಲರೂ ಸನ್ನದ್ಧರಾಗಿದ್ದೀವಿ, ಜಿಲ್ಲಾಡಳಿತನೂ ಇದೆ, ಜನಪ್ರತಿನಿಧಿಗಳು ಎಲ್ಲಾ ರೀತಿಯ ಕೆಲಸ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗಿದ್ರಿ, ಎಲ್ಲಾ ಗ್ರಾಮಗಳಲ್ಲಿಯೂ ಕೂಡ ಟ್ಯಾಂಕರ್ ಇದೆ, ಟ್ರಾಕ್ಟರ್ ಇಲ್ಲ. ಅದನ್ನ ಎಳ್ಕೊಂಡು ಹೋಗಿ ನೀರು ಸರಬರಾಜು ಮಾಡ್ಲಿಕ್ಕೆ ಟ್ರಾಕ್ಟರ್ ಇಲ್ಲ. ಎಲ್ಲಾ ಕಡೆ ಟ್ಯಾಂಕರ್ಗಳು ಅದಾವೆ, ಆದ್ರೆ ಟ್ರಾಕ್ಟರ್ ಇಲ್ಲ. ಈಗಾಗಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸರಬರಾಜಿನ ಸಲುವಾಗಿ ಏನ್ ತೊಂದರೆಗಳಾಗ್ತಾ ಇದೆ. ನಾನು ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯ ಸಿಇಒ ಅವ್ರ ಜೊತೆ, ಜಿಲ್ಲಾ ಪಂಚಾಯತ್ ಸಿಇಒ ಅವ್ರ ಜೊತೆ ಮಾತಾಡಿದ್ದೀನಿ. ಪ್ರತಿಯೊಂದು ಗ್ರಾಮ ಪಂಚಾಯತ್ ಹಂತದಲ್ಲಿ ಈ ಟ್ರಾಕ್ಟರ್ಗಳಿಗೆ ಬಾಡಿಗೆ ದರವನ್ನ ನಾವು ನಿಗದಿ ಮಾಡ್ತಾ ಇದೀವಿ. ಇನ್ನು 1-2 ದಿವಸದಲ್ಲಿ ಬಾಡಿಗೆ ದರವನ್ನು ನಿಗದಿ ಮಾಡ್ತಾ ಇದ್ವಿ. ಬಾಡಿಗೆ ದರ ನಿಗದಿ ಆದ್ಮೇಲೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ನಾವು ಫ್ರೀ ಹ್ಯಾಂಡ್ ಕೊಡ್ತೀವಿ. ಆ ಟ್ರಾಕ್ಟರ್ಗಳನ್ನ ಅವರವರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರು ಹೈಯರ್ ಮಾಡ್ಕೊಂಡು ಕುಡಿಯುವ ನೀರಿನ ತೊಂದರೆ ಆಗಬಾರ್ದು ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಅಂತ ಆಗಬಾರ್ದು ಅಂತ ಈಗಾಗಲೇ ನಾವು 2 ದಿವಸದಿಂದ ಮೀಟಿಂಗ್ ಮಾಡಿದೀವಿ. ಇವತ್ತು ನಾಳೆನು ಮೀಟಿಂಗ್ ಮಾಡಿ ರೇಟ್ ಫಿಕ್ಸ್ ಮಾಡ್ತೇವೆ. ನಾವು ಟ್ರಾಕ್ಟರ್ ಬಾಡಿಗೆಯನ್ನ ಫಿಕ್ಸ್ ಮಾಡ್ತೇವೆ. ಅದಾದ ನಂತರ ಯಾವುದೇ ಗ್ರಾಮ ಪಂಚಾಯತಿಗಳಿಗೆ ಕುಡಿಯುವ ನೀರಿನ ಸರಬರಾಜು ತೊಂದರೆ ಆಗದ ರೀತಿ ನಾವು ನೋಡ್ಕೋತೇವೆ. ಈಗ ಸದಸ್ಯರಿಲ್ಲ, ಇಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಅಧಿಕಾರಿಗಳು ಮಣ್ಣು ಬಂದಂತೆ ಅವ್ರಿಗೆ ಏನ್ ಮಾಡಿಸ್ಬೇಕಂತ ಮಾಡಕತ್ತಾರೆ. ಈಗ ಅವ್ರ ಮೇಲೆ ಕಮಾಂಡ್ ಇಡ್ಲಿಕ್ಕೆ ಯಾವ ರೀತಿ ನಾವು ಸರ್ಕಾರದಿಂದ ಕಾರ್ಯಸೂಚಿಯನ್ನು ನೀವು ಹೇಳಿದ ಮಾತಿಗೆ ನಂದು ಸಹಮತಿ ಇದೆ. ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ಸ್ ಕೂಡ ಬಂದಿದೆ. ನಾನು ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿಇಒ ಅವ್ರ ಜೊತೆ ಸಾಕಷ್ಟು ಸರಿ ಚರ್ಚೆ ಮಾಡಿದ್ದೀನಿ. ರಾಜ್ಯದಲ್ಲಿ ಹಿರಿಯ ಸಚಿವರ ಜೊತೆನೂ ಈ ವಿಷಯಗಳು ಚರ್ಚೆ ಆಗಿದೆ. ಇದು ನಮ್ಮ ಜಿಲ್ಲೆಗಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಒಂದು ಸಮಸ್ಯೆ. ಸ್ಥಳೀಯ ಪ್ರತಿನಿಧಿಗಳಲ್ಲಿ ಆಡಳಿತ ಮಂಡಳಿ ಇಲ್ಲದೆ ಇರೋ ಕಾರಣ PDOಗಳಿರ್ಬೋದು, ಅವ್ರ ಮೇಲೆ ವಿಶೇಷ ಅಧಿಕಾರಿಗಳ ನೇಮಕ ಇರ್ಬೋದು, ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳು ಇವತ್ತು ಆಡಳಿತ ಮಂಡಳಿ ಇಲ್ಲ. ಅದರಿಂದ ಜನರಿಗೆ ತೊಂದರೆ ಆಗ್ತಾ ಇದಾವೆ. ಸಾಕಷ್ಟು ಶೀಘ್ರದಲ್ಲಿ ಈ SIR ಪ್ರಕ್ರಿಯೆ ಮುಗಿದ ತಕ್ಷಣ ನಾವು ಚುನಾವಣೆಗಳನ್ನ ಮಾಡ್ತೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಸಾಕಷ್ಟು ಸಾರಿ ಹೇಳಿದ್ದಾರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಾವು ಆದಷ್ಟು ಬೇಗ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ ಇನ್ನುಳಿದಂತ ನಗರ ಪ್ರದೇಶದಲ್ಲಿ ಪಟ್ಟಣ ಪಂಚಾಯತಿಗಳಲ್ಲಿ ನಾವು ಚುನಾವಣೆಗಳನ್ನ ಮಾಡ್ತೀವಿ. ತೊಂದರೆಗಳು ಇದ್ರೂ ಕೂಡ ನೀವು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಆದಷ್ಟು ಎಲ್ಲರೂ ಸೇರ್ಕೊಂಡು ಈ ತೊಂದರೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. 2 ವರ್ಷ ಆಯ್ತು ಚುನಾವಣೆ ಮಾಡ್ತೀವಿ ಅಂತ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಈಗ ಮಳೆಗಾಲದ ಅಧಿವೇಶನ ಶುರು ಆಗ್ತಾ ಇದೆ. ತಾವೇನಾದ್ರೂ ಅಧಿವೇಶನದಲ್ಲಿ ಸರ್ಕಾರ ಹೋದ ಅಧಿವೇಶನದಲ್ಲೂ ಕೂಡ ನಾನು ಸ್ಥಳೀಯ ಸಂಸ್ಥೆಗಳನ್ನ ಏನು ಚುನಾವಣೆ ಘೋಷಣೆ ಆಗಿದಾವ, ಗ್ರಾಮ ಪಂಚಾಯಿತಿಯ ಏನು ಈಗ ಆಡಳಿತ ಮಂಡಳಿ ಇತ್ತು ಅವರನ್ನೇ ಕಂಟಿನ್ಯೂ ಮಾಡಿ ಅಂತ ನಾನು ಹೋದ ಸರಿ ಇದರಲ್ಲಿ ಕೂಡ ನಾನು ಮಾತಾಡಿದ್ದೀನಿ. ಈ ಬರುವಂತ ಮಳೆಗಾಲ ಅಧಿವೇಶನದಲ್ಲೂ ಕೂಡ ಧ್ವನಿ ಎತ್ತೀನಿ. ಮತ್ತೆ ಆದಷ್ಟು ಬೇಗ ನಮ್ಮ ಬೇಡಿಕೆ ಮತ್ತೆ ಸರ್ಕಾರಕ್ಕೆ ಆದಷ್ಟು ಬೇಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡಿಬೇಕು. ಸರ್, ಕಸ ವಿಲೇವಾರಿ ಬಗ್ಗೆನೂ ಒಂದ್ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಗ್ರಾಮ ಪಂಚಾಯತ್. ತಮ್ಮಂಗ್ಳು ಸ್ವಚ್ಛಾದ್ರ ಕರೆಕ್ಟ್ ಬೇರೆದವ್ರ ಊರಾಗ ಹೋಗಿ ಕಸವನ್ನು ಚೆಲ್ಲುವಂತ ಗ್ರಾಮ ಪಂಚಾಯತ್ ಏನಿಲ್ಲ, ಸಾಕಷ್ಟು ಗ್ರಾಮ ಪಂಚಾಯತಿಯಲ್ಲಿ ಕಸ ವಿಲೇವಾರಿ ಮಾಡ್ಲಿಕ್ಕೆ ಜಾಗಗಳಿಲ್ಲ.
ಗ್ರಾಮ ಪಂಚಾಯತಿಗಳಲ್ಲಿ ಜಾಗಗಳ ಕೊರತೆ ಇದೆ. ಖುಲ್ಲಾ ಜಾಗಗಳು ಬೇಕಾಗತ್ತೆ. ನಾವು ಕಸಗಳನ್ನ ವಿಲೇವಾರಿ, ಹಸಿ ಕಸ ಮತ್ತೆ ಒಣ ಕಸಗಳನ್ನ ವಿಲೇವಾರಿ ಮಾಡ್ಲಿಕ್ಕೆ ಜಾಗಗಳ ಕೊರತೆ ಇದೆ. ಮತ್ತೆ ಒಂದೇ ಒಂದು ಗ್ರಾಮ, 3-4 ಗ್ರಾಮಗಳ ನಡುವೆ ಒಂದು ಜಾಗ ಇದೆ. ಅದನ್ನೆಲ್ಲ ಕೊರತೆಗಳಿದೆ. ಹಂತವಾಗಿ ಎಲ್ಲದಕ್ಕೂ ನಾವು ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕಾಗತ್ತೆ. ಎಲ್ಲ ನಾಗರಿಕರು ಸ್ವಪ್ರಜ್ಞೆಯಿಂದ ಇದಕ್ಕೆ ಎಲ್ಲರೂ ಸಹಕಾರ ಮಾಡ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ನನ್ನ ಮನೆ ಅಂಗಳ ಸ್ವಚ್ಛ ಇರೋದು ಅಷ್ಟೇ ಅಲ್ಲ, ನನ್ನ ಊರು, ನನ್ನ ರಸ್ತೆಗಳು ಸ್ವಚ್ಛ ಇರ್ಬೇಕಂದ್ರೆ ಸಿವಿಕ್ ಸೆನ್ಸು ಬೇಕಾಗತ್ತೆ. ಈಗ ನಾವು ಗಾಡಿಯಿಂದ ನೀರು ಕುಡಿದು ಪ್ಲಾಸ್ಟಿಕ್ ಬಾಟಲ್ ರಸ್ತೆ ಮೇಲೆ ಒಗೆದು ಗ್ರಾಮ ಪಂಚಾಯತಿಯವರು ಕ್ಲೀನ್ ಮಾಡೋದಂತ ಎಷ್ಟು ಇದು, ಆ ಪ್ಲಾಸ್ಟಿಕ್ ಬಾಟಲ್ ಓದು ಡಸ್ಟ್ಬಿನ್ ನಾಗ ಹಾಕಾಕ ಸಿವಿಕ್ ಪ್ರಜ್ಞೆ ಎಲ್ಲರಿಗೂ ಬೇಕು. ಎಲ್ಲರೂ ಕೂಡ ಸಹಕಾರ ಮಾಡಿದ್ರೆ ಕಸದ ಈ ತೊಂದರೆಯಿಂದ ಪ್ರಶ್ನೆಯಿಂದ ನಾವು ಹೊರಗೆ ಬರ್ತೇವೆ ಅಂತ ಹೇಳ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪವರ್ಫುಲ್ ಫಸ್ಟ್ ಲಿಸ್ಟ್ ನಲ್ಲಿ ಫಸ್ಟ್ ಚಾನ್ಸ್ ಮಂತ್ರಿ ಆಗ್ಬೇಕಾಗಿತ್ತು. ಯಾಕೆ ಏನು ವಿಳಂಬ ಆಯ್ತು ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಳ ಹಂತದಿಂದ ಕೆಲಸ ಮಾಡ್ಕೊಂಡು ಬಂದಂತ ಒಬ್ಬ ಪೊಲಿಟಿಷಿಯನ್. ಸುಮಾರು 27 ವರ್ಷಗಳ ಸುದೀರ್ಘ ಕಾಲ ಅವರು ಪೊಲಿಟಿಕ್ಸ್ ಅಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ, ಕರ್ನಾಟಕ ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ, AICC ಮೆಂಬರ್ ಆಗಿ ತಳ ಹಂತದಿಂದ ಎಲ್ಲಾ ಲೆವೆಲ್ ಪೊಸಿಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ. 2ನೇ ಬಾರಿ ಶಾಸಕರು, ಒಂದ್ಸರಿ ಸೋತಿದ್ದಾರೆ. ಸೊ ಪಕ್ಷ ಅಳದು ತೂಗಿ ಅವರಿಗೆ ಅಧಿಕಾರ ಕೊಡುತ್ತೆ ಅಂತ ನಮ್ಗೆ ಭರವಸೆ ಇದೆ. ಹೈಕಮಾಂಡು, ನಮ್ಮ ರಾಜ್ಯದ ಹಿರಿಯ ನಾಯಕರು, ವಿಶೇಷವಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಇದನ್ನ ಗಮನಿಸಿ ಸೂಕ್ತ ಸಮಯದಲ್ಲಿ ಅವರಿಗೆ ಇನ್ನೂ ಈ ರಾಜ್ಯದಲ್ಲಿ ಹೆಚ್ಚಿನ ಸೇವೆಯನ್ನ ಮಾಡ್ಲಿಕ್ಕೆ, ಜನಸೇವೆಯನ್ನ ಮಾಡ್ಲಿಕ್ಕೆ ಅಧಿಕಾರ ಕೊಡ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಇನ್ನು ನಾವೆಲ್ಲರೂ ಕೂಡ ಆಶಾ ಮನೋಭಾವನೆಯಿಂದ ಇದೀವಿ, ಕಾದು ನೋಡ್ಬೇಕು. ಸರ್, ನಿಮಗೆ ಏನಾದರೂ ನಿಗಮ ಮಂಡಳಿಗಳಿಗೆ ಏನಾದರೂ ಇಲ್ಲ, ನಾವು ಯಾವುದೇ ನಿಗಮ ಮಂಡಳಿ ಕೇಳಿಲ್ಲ. ಸಾಕಷ್ಟು ಜನ ಶಾಸಕರಿದ್ದಾರೆ. ಮೊದಲನೇ ಬಾರಿ ಆರಿಸಿ ಬಂದಂತವ್ರು. ಆ ಎಲ್ಲ ಶಾಸಕರಿಗೆ ನಿಗಮ ಮಂಡಳಿ ಕೊಡಿ ಅಂತ ನಾವು ಎಲ್ಲರೂ MLCಗಳು ಹೋಗಿ ಹೇಳಿದೀವಿ. ಮತ್ತೆ MLCಗಳಲ್ಲಿ ಕೆಲವು ಜನ ಸೀನಿಯರ್ MLCಗಳಿದ್ದಾರೆ. ಆ MLCಗಳಲ್ಲಿ ಸೀನಿಯರ್ MLCಗಳಿದಾರ. ನಾವು ಕೇವಲ MLCಗಳಲ್ಲ, ನಮ್ಮಿಂದ MLAಗಳು ಆರಿಸಿ ಬರ್ಲಿಕ್ಕೂ ನಾವು ಕಾಂಟ್ರಿಬ್ಯೂಷನ್ ಮಾಡ್ತೀವಿ. ಕೆಲವು ಜನ ಸೀನಿಯರ್ MLCಗಳಿದಾರೆ. ಅವರವ್ರ ಜಿಲ್ಲೆಯಲ್ಲಿ ಅವ್ರದೇ ಪ್ರಭಾವ ಇದೆ. ಅಂತ MLCಗಳನ್ನ ಗುರುತಿಸಿ ಅವರಿಗೆ ಅಧಿಕಾರ ಕೊಡಿ ಅಂತ ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ ಮನವಿ ಮಾಡಿದೀವಿ. ಹಿರಿಯ MLCಗಳನ್ನ ಗುರುತಿಸಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳು ಮಂತ್ರಿ ಆಗ್ತಾರೆ ಇಲ್ಲೋ ಅನ್ನುವಂತ ಸ್ವಲ್ಪ ಕುತೂಹಲನೂ ಇದೆ, ಕೆಲವು ಜನರಿಗೆ ಆತಂಕನೂ ಇದೆ. ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ಬೇಕು? ನೋಡಿ, ಇಡೀ ರಾಜ್ಯದ ಜನತೆಗೆ ನಾನು ಒಂದೇ ಒಂದು ಮಾತು ಹೇಳಿಕ್ ಬಯಸ್ತೀನಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಲಕ್ಷಾಂತರ ಜನ ಕನಸು ಕಂಡಿದ್ರು. ಆ ಲಕ್ಷಾಂತರ ಜನರಲ್ಲಿ ನಾವು ಒಬ್ರು. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಧೀಮಂತ ನಾಯಕರು, ಪ್ರಶ್ನಾತೀತ ನಾಯಕರು. ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳ ಸರ್ದಾರ್ ಅವರು. ಅವರ ಒಂದು ನಾಯಕತ್ವವನ್ನ ನಾವೆಲ್ಲರೂ ಒಪ್ಕೊಂಡಿದೀವಿ. ತದನಂತರ DK ಶಿವಕುಮಾರ್ ಅವರು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಿದ್ದಾರೆ. ಒಬ್ಬ ನಿಷ್ಠಾವಂತ, ನಾನು ಅಭಿಮಾನಿ. ಈಗ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಸಂತೋಷದಿಂದ ಇದ್ದೀವಿ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮಂತ್ರಿಯಾಗಿ ನೋಡ್ಬೇಕಂತ ನನಗೂ ಆಸೆ ಇದೆ. ಪಕ್ಷ, ಹೈಕಮಾಂಡು, ಮುಖ್ಯಮಂತ್ರಿಗಳು, ನಮ್ಮ ದೆಹಲಿ ಮಟ್ಟದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವರನ್ನ ಮಂತ್ರಿ ಮಾಡ್ತಾರಂತ ನಮಗೆ ಭರವಸೆ ಇದೆ. ಬೆಳಗಾವಿಗೆ ಯಾವಾಗ ಬರ್ತಾರೆ DK ಶಿವಕುಮಾರ್ ಅವರು? ಆದಷ್ಟು ಬೇಗ ಬೆಳಗಾವಿ ವಿಸಿಟ್ ಇಟ್ಕೋತಾರ. ವಿಶೇಷವಾಗಿ ಬೆಳಗಾವಿಯಲ್ಲೇ ಸಭೆ ಕರೀತಾರ. ಈ ಬೆಳಗಾವಿ ವಿಭಾಗ ಮಟ್ಟದ ಸಭೆಯನ್ನ ಬೆಳಗಾವಿ ಸುವರ್ಣಸೌಧದಲ್ಲಿ ಈ ಸಂಪುಟ ವಿಸ್ತರಣೆ ಆದ ತಕ್ಷಣ ಬೆಳಗಾವಿ ವಿಭಾಗ ಮಟ್ಟದ ಸಭೆಯನ್ನ ಅವರು ಕರೀತಾರಂತ ನಮ್ಗೆ ಭರವಸೆ ಇದೆ. ಗ್ಯಾರಂಟಿ ಐತೆ 100% ರೀ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಹೆಸರುವಾಸಿಯಾದಂತ ನಮ್ಮ ಪಂಚ ಗ್ಯಾರಂಟಿಗಳು. ಆ ಪಂಚ ಗ್ಯಾರಂಟಿಗಳಿಂದ ಸಾಕಷ್ಟು ಜನರ ಬಾಳಲ್ಲಿ ಒಳ್ಳೆಯ ಕೆಲಸಗಳಾಗಿದ್ದಾವೆ. ಮಹಿಳೆಯರು ಸ್ವಾವಲಂಬಿ ಆಗಿದ್ದಾರೆ. ಈಗ ವಿರೋಧ ಪಕ್ಷದವರು ಅವರ ಚಟ ಅದು, ಆ ಟೀಕೆ ಮಾಡೋದು ಅವ್ರ ಚಟ. ಮತ್ತೆ ಇವತ್ತು ಒಳ್ಳೆಯ ಈ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಎಲ್ಲ ಯೋಜನೆಗಳಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗೈತಿ. ಅದನ್ನ ನಾವು ಕರ್ನಾಟಕ ರಾಜ್ಯದ ಜನರಿಗೆ ಕಂಪಲ್ಸರಿ ವೋಟರ್ ID ನಿಮ್ದು ಇರ್ಬೇಕಪ್ಪ, ಸವಲತ್ತುಗಳು ಬೇಕಂತ. ಅದ್ರ ತಪ್ಪೇನಿದೆ? ಇಫ್ ಯು ಆರ್ ವೋಟರ್ ID ಹೋಲ್ಡರ್ ಈ ಸ್ಟೇಟ್ ಅಂದು ನಿಮ್ಗೆ ಆ ಸವಲತ್ತು ಸಿಗ್ತದಂತ ನಾವು ಅದ್ರ ಪರಿಷ್ಕರಣೆ ಮಾಡ್ತಾ ಇದೀವಿ. ಯಾವುದೇ ಗ್ಯಾರಂಟಿ ಕ್ಯಾನ್ಸಲ್ ಆಗ್ತಾ ಇಲ್ಲ. ಈಗಾಗಲೇ ಮೇ ತಿಂಗಳದ ಗೃಹಲಕ್ಷ್ಮಿ ಹಣ ಜಮಾ ಆಗೈತೆ, ಎಲ್ಲರಿಗೂ 2,000 ರೂಪಾಯಿ ಜಮಾ ಆಗೈತಿ. ಆ ಯೋಜನೆಗಳು ಯಾವುದು ನಿಂತಿಲ್ಲ. ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಇದು ಆಧಾರ್ ಬೇಸ್ಡ್ ಯೋಜನೆ. ಇದು ಆಧಾರ್, ನಿಮ್ಮ ಯಾವ ಅಕೌಂಟು ಆಧಾರ್ ಲಿಂಕ್ ಇರುತ್ತೆ ಆ ಅಕೌಂಟ್ಗೆ ಅಷ್ಟೇ ದುಡ್ಡು ಹೋಗುತ್ತೆ. ಅದಕ್ಕಾಗಿ ಈ ಯೋಜನೆಗಳು ಸಕ್ಸಸ್ಫುಲ್ ಅದಾವು. ಒಳ್ಳೆಯ
ಕೆಲಸ ಮಾಡ್ತಾ ಇದೀವಿ, ಯೋಜನೆಗಳಿಂದ ಜನರಿಗೆ ಒಳ್ಳೇದಾಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆ निरंतरವಾಗಿ कंटिन्यू ಇರ್ತಾವೆ. थँक यू. गॅरंटी योजनांवर टीका करणे हे विरोधकांचे काम आहे. योजनांचा लाभ घेण्यासाठी मतदार ओळखपत्र सक्तीचे करण्यासाठी सुधारणा केली जात आहे. मात्र योजना बंद केल्या जाणार नाहीत असे त्यांनी स्पष्ट केले. राजशेखर हिरेमठ, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.